ಹಾಯ್ ಗೈಸ್, ಇವತ್ತು ನಾವು ಫಿಶ್ ಫ್ರೈ ಹೇಗೆ ಮಾಡೋದೆಂಬುದನ್ನು ನೋಡೋಣ. ಒಂದು ಹೊಸದಾದ ರೆಸಿಪಿಯೊಂದಿಗೆ ನಾನು ಇವತ್ತು ಬಂದಿದ್ದೀನಿ. ನೋಡಿ, ನಾನು ಮೊದಲಿಗೆ ಈ ಹುಳಿ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ರಸ ಹಿಂಡಿದ್ದೀನಿ. ಈಗ ನಾವು ನೋಡಿ ಇದರಲ್ಲಿ ಬೀಜ ಇದೆ, ಅದೊಂಚೂರು ನಾವು ಸಪ್ರೇಟ್ ಮಾಡ್ಕೋಬೇಕು. ರಸ ಹಿಂಡಿದ ಮೇಲೆ ನಾನು ಅದಕ್ಕೆ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅರಿಶಿಣದ ಪುಡಿ, ಈಗ ನಾನು ಉಪ್ಪು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ನಮಗೆ ಎಷ್ಟು ಉಪ್ಪಿನ ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾವು ಸೇರಿಸೋಣ. ಈಗ ನಾವು ಎಲ್ಲವನ್ನು ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡೋಣ. ಇಲ್ಲಿ ನಾನು ಹುಳಿ ರಸ, ಅರಿಶಿಣದ ಪುಡಿ, ಖಾರದ ಪುಡಿ ಮತ್ತು ಉಪ್ಪು ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ನಮ್ಮ ಮೀನಿಗೆ ಬೇಕಾದಂಥ ಮಸಾಲೆ. ನೋಡಿ, ಈ ರೀತಿ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು. ಈಗ ನಾನು ಮೀನಿಗೆ ಹಚ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಕಡೆ ನಾವು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ನಾವು ಎಲ್ಲ ಮೀನಿನ ತುಂಡುಗಳಿಗೆ ಈ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ನಾವು ಎಲ್ಲ ಮೀನಿಗೂ ಮಸಾಲೆಯನ್ನು ಸೇರಿಸೋಣ. ಉಳಿದಿರುವಂಥ ಮಸಾಲೆಯನ್ನು ಕೊನೆ ಮೀನಿಗೆ ನೋಡಿ ಈ ರೀತಿ ನಾವು ಎಲ್ಲವನ್ನು ಬಾಚಿಕೊಂಡು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈಗ ಎಲ್ಲ ಮೀನಿಗೂ ಮಸಾಲೆ ಹಚ್ಚಿಟ್ಕೊಂಡಿದ್ದೀನಿ. ನಾವೊಂದು ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಆಗ ಅದರಲ್ಲಿರುವಂಥ ಮಸಾಲೆಯ ಎಲ್ಲ ಹುಳಿ, ಉಪ್ಪು, ಖಾರ ಎಲ್ಲವೂ ಮೀನಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಂತರ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಅರ್ಧ ಗಂಟೆ ರೆಸ್ಟಿಗೆ ನಾನು ಇಟ್ಟಿದ್ದೆ. ಈಗ ನಾನು ತವವನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಮೀನನ್ನು ಫ್ರೈ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಜೊತೆಗೆ ಒಂದಿಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮೀನಿಗೆ ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ಕರಿಬೇವಿನ ಸೊಪ್ಪನ್ನು ಕೂಡ ನಾವು ಫ್ರೈ ಮಾಡೋ ಹಾಕ್ಕೊಂಡ್ರೆ ನಮ್ಮ ಫಿಶಿಗೆ ಒಂದು ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ಒಂದು ಕಡೆ ಬೆಂದಿದ ಮೇಲೆ ಈಗ ನಾನು ಇನ್ನೊಂದು ಕಡೆ ತಿರುಗಿಸಿ ಹಾಕಿದ್ದೀನಿ. ಅಲ್ಲೂ ಕೂಡ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಇದು ನಮ್ಮ ಫಿಶ್ ಫ್ರೈಗೆ ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ಈಗ ನಾವು ಮೀನಿನ ಎರಡು ಬದಿಯಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಮೀನಿನ ಎರಡು ಬದಿಯನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ.
ನೋಡಿ, ನಮ್ಮ ಫಿಶ್ ಫ್ರೈ ರೆಡಿಯಾಗಿದೆ. ಇದನ್ನು ನೀವು ನಿಮ್ಮ ಮನೆಗಳಲ್ಲೂ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.